ಎಲ್ರಿಗೂ ನಮಸ್ಕಾರ. ನಾನು ವಿನಯ್ ಹಿರಮಠ್. ನಾವು ಇವಾಗ ಭೇಟಿ ಆಗ್ತಿರೋ ಕಸ್ಟಮರ್ ಹೆಸರು ಶ್ವೇತಾ ಅಂತ, ಅವ್ರ ಹಸ್ಬೆಂಡ್ ಹೆಸರು ನಾಗರಾಜ್ ಅಂತ. ಇವರು ಮುಂಚೆ ಒಂದು ಹಳ್ಳಿಯಲ್ಲಿ ಧರ್ಮಸ್ಥಳ ಗುಂಪಿನಲ್ಲಿ ಕೆಲಸ ಮಾಡ್ತಾ ಇದ್ರು. ಅಲ್ಲಿ ಅವರಿಗೆ ಟೈಲರಿಂಗ್ ಆಸಕ್ತಿ ಹುಟ್ಟಿತು. ಅಲ್ಲಿಂದ ಒಂದು ಸಣ್ಣ ಮಷಿನ್ ತಗೊಂಡು ಅವರು ಗಂಗಾವತಿ ಶಿಫ್ಟ್ ಆದ್ರು. ಗಂಗಾವತಿ ಶಿಫ್ಟ್ ಆದ್ಮೇಲೆ ಆ ಚಿಕ್ಕ ಮಷಿನ್ ಅಲ್ಲಿ ಹಂಗೆ ಕೆಲಸ ಸಣ್ಣದಾಗಿ ನಡೀತಾ ಇತ್ತು. ಅದಾದ್ಮೇಲೆ ಅವರಿಗೆ ಎಂಬ್ರಾಯ್ಡರಿ ವರ್ಕ್ ಬರಕ್ ಶುರು ಆದವು. ಅದಾದ್ಮೇಲೆ ಅವ್ರು ತಗೊಂಡಿದ್ದೆ HSW 5G ಮಷಿನ್. ಮುಂಚೆ ಅವ್ರ ಕಡೆ ಒಂದು ಮಷಿನ್ ಇತ್ತು, ಇವಾಗ 2 ಮಷಿನ್ ಆಗಿದ್ದಾವೆ. ಇವಾಗ ಅವ್ರ ಬಿಸ್ನೆಸ್ ಎಲ್ಲ ಹೇಗೆ ನಡೀತಿದೆ, ಹೇಗೆಲ್ಲ ಗ್ರೋತ್ ಆಗಿದೆ ತಿಳ್ಕೊಳ್ಳೋಣ ಬನ್ನಿ. ನಮಸ್ತೆ, ನನ್ನ ಹೆಸರು ಶ್ವೇತಾ ಅಂತೇಳಿ. ನಾನು ಈಗ ಮಷಿನ್ ತಗೊಂಡು 2 ವರ್ಷ ಆಯಿತು. ಮೊದಲು ನಾನು ಧರ್ಮಸ್ಥಳ ಸಂಘದಲ್ಲಿ ಕೆಲಸ ಮಾಡ್ತಿದ್ದೆ. ಆಮೇಲೆ ಅನಿವಾರ್ಯ ಕಾರಣದಿಂದ ನಾವು ಹಳ್ಳಿಯಲ್ಲಿದ್ದರಿಂದ ಈ ಸಿಟಿಗೆ ಬಂದ್ವಿ. ಇಲ್ಲಿ ಬಂದಮೇಲೆ ಟೈಲರಿಂಗ್ ಕಲ್ತ್ಕೊಂಡೆ. ಮೊದಲೆಲ್ಲ ಚಿಕ್ಕ ಮಷಿನಲ್ಲೇ ಮಾಡ್ತಿದ್ದಿದ್ದು. ಒಂದಿನ ನನ್ನ ಫ್ರೆಂಡ್ ನೀಲಾ ಅಂತಿದ್ದಾಳೆ, ಅವ್ರ ಮನೆಗೆ ಹೋದಾಗ ಮಷಿನ್ ನೋಡಿದ್ದು. ಸೊ ಡಿಸೈನ್ ನನಗೂ ಇದು ಮಾಡಬೇಕು, ಕಲಿಬೇಕು, ಹಾಕಬೇಕು ಅಂತ ಇಷ್ಟ ಆಯಿತು. ನನ್ನ ಹತ್ರನೂ ಏನು ಉದ್ಯೋಗನೂ ಇರಲಿಲ್ಲ, ಅಷ್ಟೊಂದು ಎಜುಕೇಷನ್ನು ಇರಲಿಲ್ಲ. ಹಂಗಾಗಿ ನಾನು ಇದು ಮಾಡಬೇಕು ಅಂತ ಮನಸ್ಸಾಯಿತು. ನೀಲಾ ಅವರು ಹಿಂಗೆ ಸುನಿತಾ ಎಂಟರ್ಪ್ರೈಸಸ್ಸಲ್ಲಿ ಚೆನ್ನಾಗಿ ಸರ್ವಿಸ್ ಕೊಡ್ತಾರೆ, ಚೆನ್ನಾಗಿ ಇದು ಮಾಡ್ತಾರೆ ಅಂತ ಹೇಳಿದ್ದಕ್ಕೆ ಒಂದು ಮಷಿನ್ ತೊಗೊಂಡೆ ಫಸ್ಟು. ಇದು ಚೆನ್ನಾಗಾಯಿತು. ಚೆನ್ನಾಗಾಗಿದ್ದಕ್ಕೆ ನಾನು ಮತ್ತೆ ನನಗೆ ಟೈಮ್ ಸಾಕಾಗ್ತಿದ್ದಿಲ್ಲ ಒಂದೇ ಮಷಿನಲ್ಲೇ ವರ್ಕ್ ಹಾಕ್ಲಿಕ್ಕೆ. ಹಂಗಾಗಿ ಇನ್ನೊಂದು ಮಷಿನ್ ತೊಗೊಂಡೆ. ಅದು ಅವಾಗ ಚೆನ್ನಾಗಾಯಿತು. 2 ಮಷಿನಿಂದ ನನಗೆ ಅಂದರೆ ಕಸ್ಟಮರ್ಗೆ ಟೈಮ್ ಸರಿಯಾಗಿ ನಾನು ಕೊಡೋಕ್ಕೆ ಅನುಕೂಲ ಆಯಿತು. 2 ಮಷಿನ್ ತೊಗೊಂಡಿರೋದು ಸುನಿತಾ ಎಂಟರ್ಪ್ರೈಸಸ್ಸಲ್ಲೇ. ಮೊದಲು ಈ ಮಷಿನ್ ತೊಗೊಂಡೆ ರೀ. ತೊಗೊಂಡಾದ್ಮೇಲೆ ಈ ಮಷಿನ್ ತೊಗೊಂಡಿದ್ದು. ಇದು ಆದಮೇಲೆ ಮೊನ್ನೆ ಮೇ ತಿಂಗಳಲ್ಲಿ ನಾನು ಇದು ಡಿವೈಸ್ ತೊಗೊಂಡಿರೋದು. ನಾವು ಅವ್ರ ಮುಖಾನೇ ನೋಡಿಲ್ಲ, ನಾವು ಬರೀ ಫೋನಲ್ಲೇ ನೋಡಿದ್ದು, ಫೋನಲ್ಲೇ ದುಡ್ಡು ಹಾಕಿದ್ದು ಎಲ್ಲ ಅವರೇ ಬಂದ್ಬಿಟ್ಟು ಎಲ್ಲ ನಮಗೆ ಸರ್ವಿಸ್ ಎಲ್ಲ ಕೊಟ್ಟು ಎಲ್ಲ ಇವತ್ತಿನವರೆಗೂ ನಾನು ಸರ್ ಮುಖಾನೇ ನೋಡಿಲ್ಲ. 2 ಮಷಿನ್ ತಗೊಂಡು 2 ವರ್ಷ ಆಗೈತೆ ಅಂದ್ರೂ ನಮ್ಗೆ ಏನೇ ಪ್ರಾಬ್ಲಮ್ ಆತಂದ್ರೂ ಅವ್ರು 1/2 hour ಒಳಗಡೆನೆ ನಮಗೆ ಸರ್ವಿಸ್ ಎಲ್ಲ ಕೊಡ್ತಾರೆ. ಫಸ್ಟ್ ಮಷಿನ್ ತೊಗೊಂಡಾಗ ಏನೂ ಆಪ್ರೇಟ್ ಮಾಡಕ್ಕೆ ಬರ್ತಿದ್ದಿಲ್ಲ. ತೊಗೊಂಡೆ ಕಲಿಬೇಕು ಮಾಡಬೇಕು ಅಂತ. ಆಪ್ರೇಟ್ ಮಾಡಕ್ಕೆ ಹೆಂಗಂತ ಗೊತ್ತಾಗ್ತಿಲ್ಲ. ಒಂದಿನ ಪಾಪ ಬೆಳಗ್ಗೆ ಒಂದು ಸಂಜೆವರೆಗೂ ನಮಗೆ ಡೆಮೋ ಕೊಟ್ಟೋದ್ರು, ವಿಡಿಯೋನು ಕೊಟ್ಟೋದ್ರು. ಆದ್ರೆ ಏನೂ ಅರ್ಥನೇ ಆಗ್ತಿದ್ದಿಲ್ಲ. ಮತ್ತೆ ನನ್ನ ಮಗ, ದೊಡ್ಡ ಮಗ ಸ್ವಲ್ಪ ಎಲ್ಲ ನೋಡ್ಕೊಂಡಿದ್ದ. ಅವ್ನು ನೋಡ್ಕೊಂಡಿದ್ದಾದ್ಮೇಲೆ ನನಗೆ ಅವಾಗ ಹಾಲಿಡೇಸ್ ಇತ್ತು. ಅವನು ನಾನು ಇಬ್ರು ಸೇರ್ಕೊಂಡು ಎಲ್ಲ ಆಪ್ರೇಟ್ ಮಾಡಿದ್ವಿ. ನಾನು ತೋರಿಸ್ಕೊಟ್ಟಿದ್ಕೆ ಈಸಿ ಆಯ್ತು. ಒಂದು 15 days ಎಲ್ಲ ವರ್ಕ್ ಮಾಡಿದೆ ಒಬ್ಳೇನೆ. ವರ್ಕ್ ಬಂತು, ಎಲ್ಲ ಚೆನ್ನಾಗೆಲ್ಲ ನೀಟೆಲ್ಲ ವರ್ಕ್ ಎಲ್ಲ ಚೆನ್ನಾಗಿ ಆಗ್ತಿದಾವೆ. ಡಿವೈಸ್ ತಗೊಂಡ್ಮೇಲೆ ನಮ್ಮ ಮೆಟೀರಿಯಲ್ಸ್ ಎಲ್ಲ ಇಲ್ಲಿ ಸಿಗೋದಿಲ್ಲ. ಹಂಗಾಗಿ ಸಿಂಧನೂರಿಂದಾನೇ ನಾವು ಫೋನ್ ಮಾಡಿ ಆರ್ಡರ್ ಕೊಟ್ರೆ ಇಂತಿಂತದ್ದು ಬೇಕಂತೇಳಿ ಬಸ್ಸಿಗೆ ವಿತಿನ್ 1 hour 2 hours ಅಲ್ಲೇ ಬಂದು ನಮಗೆ ಮುಟ್ಟಿಸ್ತಾರೆ ಅವರು. ಯಾವ ಟೈಮಿಗೆ ಫೋನ್ ಮಾಡಿದ್ರು ಹಂಗೆ ಫೋನ್ ಎತ್ತಾರೆ. ಏನು ಸಮಸ್ಯೆ ಇದ್ರೂ ಅವಾಗ್ಲೇ ಕ್ಲಿಯರ್ ಮಾಡಿಬಿಡ್ತಾರೆ. ನಮ್ಗೆ ಅರ್ಥ ಆಗಿಲ್ಲ ಅಂದರೂ ಕೂಡ ವಿಡಿಯೋ ಕಾಲ್ ಮಾಡಿ ಹಿಂಗೆ ಮಾಡ್ರಿ ಅಂತಂದು ಎಲ್ಲ ಕರೆಕ್ಟಾಗಿ ಪಾಪ ತೋರಿಸ್ಕೊಡ್ತಾರೆ. ನಮಗೂ ಗೊತ್ತಾಗಿಲ್ಲ ಅಂದ ಪಕ್ಷಕ್ಕೆ ಹುಡುಗರನ್ನ ಕಳಿಸ್ಬಿಟ್ಟು 1 ದಿನದಲ್ಲೇ ಎಲ್ಲ ಏನೇ ಸಮಸ್ಯೆ ಇದ್ರೂ ಮುಗಿಸ್ಕೊಡ್ತಾರೆ. ಸಿಂಪಲ್ ವರ್ಕ್ ಆದರೆ ಈ ಮಷೀನಲ್ಲಿ 2 ರಿಂದ 3 ಬ್ಲೌಸ್ ಹಾಕ್ತೀನಿ ಬೆಳಗ್ಗೆಯಿಂದ ಸಂಜೆವರೆಗೂ. ಈ ಥರ ಹೆವಿ ವರ್ಕ್ ಇದಾವಂದರೆ ಒಂದಿನಕ್ಕೆ 1.5-2 ಬ್ಲೌಸ್ ಆಗುತ್ತೆ. ಬಟ್ ಫಿನಿಶಿಂಗ್ ಎಲ್ಲ ತುಂಬ ನೀಟಾಗಿ ಬರ್ತೈತೆ. ಡಿಸೈನ್ಸ್ ಎಲ್ಲ ಒಳ್ಳೊಳ್ಳೆ ಡಿಸೈನ್ಸ್ ಇದಾವೆ. ಥ್ರೆಡ್ ಎಲ್ಲ ನೋಡಿ ನೀಟಾಗಿ ಎಷ್ಟು ಫಿನಿಶಿಂಗ್ ಬರುತ್ತೆ. HSW ಮಷೀನು ನಮಗೆ ಸೌಂಡು ಇರಿಟೇಷನ್ ಆಗಲ್ಲ, ಏನಿಲ್ಲ. ಥ್ರೆಡ್ ಕೂಡ ಚಂದನೇ ನೀಟಾಗಿ ನೈಸಾಗಿ ವರ್ಕ್ ಬರುತ್ತೆ. ಕಸ್ಟಮರ್ ತುಂಬ ಹ್ಯಾಪಿ ಆಗ್ತಾರೆ, ಚೆನ್ನಾಗಿದೆ ಡಿಸೈನ್ ಅಂತೇಳಿ. ಈ ಥರ ಹೆವಿ ವರ್ಕ್ ಇದ್ದಿದ್ದೆಲ್ಲ ಒಂದಿನಕ್ಕೆ 2 ಬ್ಲೌಸ್ ಹಾಕ್ತೀನಿ. ಈ ಥರ ವರ್ಕ್ ಆದರೆ ಒಂದಿನಕ್ಕೆ 2-3 ಹಾಕ್ತೀನಿ. ಇದು ಬಂದ್ಬಿಟ್ಟು ಮಗ್ಗಮ್ ವರ್ಕು ಮಷಿನ್. ನಮಗೆ ಮೊದಲೆಲ್ಲ ಕೈಯಿಂದ ಹಾಕ್ತಿದ್ವಿ, ತುಂಬ ಟೈಮ್ ಸಾಕಾಗ್ತಿದ್ದಿಲ್ಲ, ನಮ್ಗೆ ತುಂಬ ಸಮಸ್ಯೆ ಆಗ್ತಿತ್ತು. HSW ಡಿವೈಸ್ ಯಾವಾಗ ಹಾಕ್ಸ್ಕೊಂಡಿವ ನಮಗೆ ಒಂದಿನಕ್ಕೆ ಒಂದೇ ಬ್ಲೌಸೇ ಆರಾಮಾಗಿ ನಾವು ಕಂಪ್ಲೀಟ್ ಮಾಡಿಕೊಡ್ತಾ ಇದ್ದೀವಿ. ಆಮೇಲೆ ಡಿಸೈನ್ಸ್ ಕೂಡ ಹ್ಯಾಂಡಿಂದ ಮಾಡಿರೋದಕ್ಕಿಂತಲೂ ತುಂಬಾ ಚೆನ್ನಾಗಿ ಬರ್ತಾ ಇದೆ ಡಿಸೈನ್ ಎಲ್ಲನ. ನೋಡಿ ಯಾವ ಥರ ಬಂದಿದೆ ಡಿಸೈನು. ನಾನು ಎಲ್ಲ ಹೆಣ್ಮಕ್ಳಿಗೆ ಏನು ಹೇಳೋದಂದರೆ, ನಾವು ಅಕಸ್ಮಾತ್ ಓದಿಲ್ಲ ಅಂದರೂ ಕೂಡ ನಾವು ಓದಿದವ್ರಿಗಿಂತನೂ ಚೆನ್ನಾಗೇ ದುಡಿಬೋದು. ಒಂದು ನಮ್ಮ ಕಾಲ ಮೇಲೆ ನಾವೇ ನಿಂತ್ಕೋಬೋದು, ಒಬ್ಬರು ಯಾರ್ದು ಸಪೋರ್ಟ್ ಇರಲಾರ್ದು. ಆಮೇಲೆ ನಮ್ಗೆ ಒಳ್ಳೆ ಕೆಲಸನೂ ಸಿಕ್ಕಂಗಾಗುತ್ತೆ. ಎಲ್ಲರೂ ಹೆಣ್ಮಕ್ಳು ಯಾರಿಗೆ ಕೆಲಸ ಇಲ್ಲ ಅವರೆಲ್ಲ ಮಷಿನ್ ತೊಗೊಳ್ರಿ, ನಿಮ್ಮ ಲೈಫು ನಿಮ್ಮ ಕಾಲ ಮೇಲೆ ನೀವೇ ನಿಂತ್ಕೊಳ್ಳಿ. ನಿಮ್ಗೆ ಮಷಿನ್ ಬೇಕು ಅಂದರೆ ಸುನಿತಾ ಎಂಟರ್ಪ್ರೈಸಸ್ ಸಿಂಧನೂರು ಅಲ್ಲಿ ಹೋಗಿ ತಗೊಳ್ರಿ. ಒಳ್ಳೆ ಸರ್ವಿಸ್ ಕೊಡ್ತಾರೆ ನಿಮಗೆ. ಡೆಮೋ ಕೊಡೋದಾಯಿತು, ಸರ್ವಿಸ್ ಕೊಡೋದಾಯ್ತು, ಇವನ್ ಎಲ್ಲದೂ ಪಾಪ ತುಂಬ ನೀಟಾಗಿ ಮಾಡಿಕೊಡ್ತಾರೆ. ನೀವು ಹೆಣ್ಮಕ್ಳು ಯಾರಾದರೂ ಇದ್ದರೆ ತಗೊಳ್ಳೋರು ತಗೊಳ್ರಿ, ನಿಮ್ಮ ಲೈಫ್ನ ನೀವು ಚೆನ್ನಾಗಿ ರೂಪಿಸ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು.